ಇವಾಗ ಸ್ಕ್ರಿಪ್ಟ್ ಅಂತ ಡೈರೆಕ್ಟರ್ ನಿಮಗೆ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದಾಗ ಈ ಸ್ಕ್ರಿಪ್ಟ್ ಅನ್ನ ನೀವು ನಿಮ್ಮ ಮನೆಯಲ್ಲೆಲ್ಲ ಶೇರ್ ಮಾಡಿ ಅಂತ ತುಂಬಾ ಕ್ಲೋಸ್ ಒನ್ಸ್ ಯಾರಾದ್ರೂ ಶೇರ್ ಮಾಡಿ ಸ್ಕ್ರಿಪ್ಟ್ ಹೆಂಗಿದೆ ಅಂತ ಡಿಸ್ಕಸ್ ಮಾಡಿದ್ರೆ ಸ್ಕ್ರಿಪ್ಟ್ ಇಲ್ಲ ನಾನು ಅಂದ್ರೆ ಜಾಸ್ತಿ ಏನು ಶೇರ್ ಮಾಡೋದಕ್ಕೆ ಹೋಗಲ್ಲ. ಅಮ್ಮನ ಜೊತೆ ಮಾತ್ರ ಶೇರ್ ಮಾಡ್ತೀನಿ. ಫ್ಯಾಮಿಲಿನಲ್ಲಿ ಮೂವಿ ಆಫರ್ ಬಂದಾಗೆಲ್ಲ ಖುಷಿ ಪಟ್ಟರು, ಬಟ್ ಅಮ್ಮನ ಜೊತೆ ಡಿಸ್ಕಸ್ ಮಾಡಿದ್ದು ಇಷ್ಟೇ. ಏನೋ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ, ತುಂಬ ವೇಟೇಜ್ ಇದೆ, ನಿನ್ನ ಡ್ರೀಮ್ ಏನಿತ್ತು ನಿನ್ನ ಮಗಳು ನೋಡು ಅಲ್ಲಿ ತಂದು ರೀಚ್ ಆಗ್ತಾಳೆ, ಅದನ್ನು ನೀನು ನೋಡು ಅಂತ ಅಷ್ಟೇ ಹೇಳಿದ್ದೆ ಹೊರತು ಬೇರೆ ಏನೂ ಹೇಳಿಲ್ಲ. ಆ್ಯಕ್ಚುಲಿ ನನಗೆ ಅಮ್ಮ ತುಂಬ ಸಪೋರ್ಟ್. ಅಂದರೆ ನನ್ನ ಆ್ಯಕ್ಟಿಂಗ್ ಕ್ಲಾಸ್ಗೂ ಕೂಡ ನನ್ನ ಅಮ್ಮನೇ ಕರ್ಕೊಂಡೋಗಿ ಜಾಯಿನ್ ಮಾಡಿಸಿರೋದ್ರಿಂದ ಅವ್ರಿಗೆ ತುಂಬ ಖುಷಿ ಆಯಿತು. ಓಕೆ, ನಾನೇನೋ ಮಾಡಿಸಿದೆ ನನ್ನ ಮಗಳಿಗೆ ಆ್ಯಕ್ಟಿಂಗ್ ಕ್ಲಾಸ್ ಕಳಿಸ್ಕೊಟ್ಟೆ, ಅದಕ್ಕೊಂದು ಒಳ್ಳೆ ಅವಕಾಶ ಸಿಕ್ತು ಅಂತ. ಸೊ ಆ್ಯಕ್ಚುಲಿ ವಿನೋದ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಇಷ್ಟು ಒಳ್ಳೆ ಪ್ರಾಜೆಕ್ಟ್ನ ನಂಗೆ ಕೊಟ್ಟಿರೋದಕ್ಕೆ. ನೀವು ಇಂಡಸ್ಟ್ರಿ ಬರೋಕ್ಕೂ ಮೊದಲು ಎಚ್ಚರಾಗೆಲ್ಲ ವರ್ಕ್ ಮಾಡಿ? ಹೌದು, ಅಂದರೆ ನಂದು ಏನಂತಂದರೆ ನಾನು ಮಂಗಳೂರಲ್ಲಿ ಎಜುಕೇಷನ್ ಅಂದರೆ ಮೂಡಬಿದ್ರೆನಲ್ಲಿ ಅಡ್ವಾನ್ಸ್ ಕಾಲೇಜಲ್ಲಿ M.Com ಮಾಡ್ತಾ ಇದ್ದೆ. ಸೊ ಎಜುಕೇಷನ್ ಅಂದರೆ ನಾನು ಸಿಂಗಲ್ ಪೇರೆಂಟು. ಸೊ ಅಮ್ಮ ವರ್ಕ್ ಮಾಡ್ತಾಯಿದ್ರು. ನನ್ನ ಮೈಂಡಲ್ಲಿ ಏನಿತ್ತು, ಓಕೆ ಅಮ್ಮ ಮಾಡೋ ಸ್ಟ್ರಗಲ್ಲು ಅದು ನನಗೆ ಏನು ಅನಿಸ್ತಾ ಇತ್ತು ಅಂದರೆ, ಓಕೆ ನಾನು ಆ್ಯಕ್ಟಿವಿಟೀಸಲ್ಲಿ ಇರ್ತಾ ಇದ್ದೆ ಕಲ್ಚರಲ್, ಅಂದರೆ ಈ ಸಿನಿಮಾ ಮಾಡಬೇಕಂತದ್ದು ಇತ್ತು. ಸ್ಟಿಲ್ ನನಗೆ ಬ್ಯಾಕ್ ಎಂಡ್ ಸಪೋರ್ಟ್ ಅಂತ ಯಾರೂ ಇರಲಿಲ್ಲ. ಯಾಕಂದರೆ ನನ್ನ ಮಮ್ಮಿನೇ ಎಲ್ಲನೂ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ನನ್ನ ಮೈಂಡಲ್ಲಿ ಏನಂದರೆ, ನಾನು ಫಸ್ಟು ಕೆಲಸಕ್ಕೆ ಸೇರ್ಕೊಬೇಕು, ಜಾಬ್ ಮಾಡ್ಕೊಂಡು ಲೈಫ್ ಸೆಟಲ್ ಮಾಡಬೇಕು, ನನ್ನ ಮಮ್ಮಿನ ಕೆಲಸದಿಂದ ಸ್ಟಾಪ್ ಮಾಡಿ ನಾನು ಕೂತ್ಕೊಬೇಕು, ಅದು ನನ್ನ ಡ್ರೀಮು. ಸೊ ಅದಾದಮೇಲೆ ಓಕೆ ನನ್ನ ಡ್ರೀಮ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ ಅಂದರೆ ಮೂವಿ ಫೀಲ್ಡ್ ಅಂತ ಅಂದ್ಕೊಂಡಿದ್ದೆ. ಸೊ M.Com ಕಂಪ್ಲೀಟ್ ಮಾಡಿ ಬ್ಯಾಂಗ್ಳೂರಿಗೆ ವರ್ಕ್ ಮಾಡ್ಲಿಕ್ಕೆ ಬರ್ತೀನಿ. ವರ್ಕ್ ಮಾಡ್ತಾ ಜೊತೆಯಲ್ಲೇ ನಾನು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ನನಗೆ ಔಟ್ಫಿಟ್ ಫಸ್ಟು ಇಲ್ಲಿ ರಾಜಾಜಿನಗರ್ ಉಫಾ ಅಲ್ಲಿಂದ ಕಾಲ್ ಬಂತು, ಒಂದು ಔಟ್ಫಿಟ್ ರಿಲೇಟೆಡು ಒಂದು ಶೂಟ್ ಮಾಡೋಣ ಅಂತ. ನನಗೇನೂ ಗೊತ್ತಿದ್ದಿಲ್ಲ, ಕ್ಯಾಮ್ರಾ ಫೇಸಿಂಗ್ ಏನೂ ಗೊತ್ತಿರಲಿಲ್ಲ. ಅಲ್ಲೋಗಿ ಒಂದು ಮಾಡೆಲ್ ಶೂಟ್ ಮಾಡಿಕೊಂಡೆ. ಆಮೇಲಿಂದ ಒಂದೊಂದು ಆಫರ್ ಬಂತು. ಆ್ಯಕ್ಚುಲಿ ನಾನು ಪ್ರತಾಪ್ ಸರ್ಗೂ ಥ್ಯಾಂಕ್ ಯು ಅಂತ ಹೇಳಬೇಕು. ಬಿಕಾಸ್ ಏನೂ ಗೊತ್ತಿಲ್ಲ, ಮಾಡಲಿಂಗಲ್ಲಿ ಹಿಂಗೆ ನಿಂತ್ಕೊಬೇಕು ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಬಟ್ ಇವಾಗ ತುಂಬ ಕಲ್ತಿದ್ದೀನಿ, ವೇರಿಯೇಷನ್ಸ್ ಹೋಯಿತು. ಅಲ್ಲಿಂದನೇ ಸೋಷಿಯಲ್ ಮೀಡಿಯಾದಿಂದನೇ ಆ್ಯಕ್ಟಿವ್ ಆಗಿರೋದ್ರಿಂದ ಅಲ್ಲಿಂದನೇ ಇವಾಗ ಗೊತ್ತಲ್ಲ, ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ. ಶಾರ್ಟ್ ಫಿಲ್ಮ್ಸ್ ಆಫರ್ಸ್ ಬಂತು, ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಹೋಗಿ ನಾನು MD ಸರ್ಗೆ ಪರ್ಮಿಷನ್ ಕೇಳಿದೆ, ಈ ಥರ ಬರ್ತಾ ಇದೆ ಅಂತ. ಇದು ರವೀಶ್ ಗೌಡ ಅಂತ ಅಲ್ಲಿ ಆರ್ಜ್ ರಾಯಲಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಪರ್ಮಿಷನ್ ಕೇಳಿದೆ. ಸೊ ನನಗೆ ಮೂವಿ ಆಫರ್ ಬರ್ತಾ ಇದೆ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ಓಕೆ ನಿಂದೇನು ಕೆಲಸ ಇದೆ ನೀನು ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಶೂಟ್ ಮುಗಿಸ್ಕೊಂಡು ಬಾ ಅಂತ. ಸೊ ನಾನು ಅಂದರೆ ನಂಗೆ 15 ಡೇಸ್ ರಜಾ ಬೇಕು, ಶಾರ್ಟ್ ಫಿಲ್ಮ್ ರಿಹರ್ಸಲ್ಸ್ ಇತ್ತು. ಸೊ ನಾನು ಚಿತ್ರದುರ್ಗ ಹೋಗಬೇಕಿತ್ತು. ಸರಿ ಓಕೆ ಹೋಗ್ಬಿಟ್ಟು ಬಾ ಅಂತಂದರೆ ನಂಗೆ ಅಲ್ಲಿ ಪರ್ಮಿಷನ್ ಕೊಟ್ಟರು. ಸೊ ಕಂಪ್ನಿ ಕಡೆಯಿಂದನೂ ನನಗೆ ತುಂಬ ಸಪೋರ್ಟ್ ಸಿಕ್ತು. ಅಲ್ಲಿರುವಂಥ GM ಮ್ಯಾನೇಜರ್ಸ್ ಎಲ್ಲನೂ ಸಪೋರ್ಟ್ ಮಾಡಿರೋದ್ರಿಂದ ಶಾರ್ಟ್ ಫಿಲ್ಮ್ ಕಂಪ್ಲೀಟ್ ಮಾಡ್ಕೊಂಡ್ಬಂದೆ. ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ಇಮಿಡಿಯೇಟ್ ವೆಬ್ ಸೀರೀಸ್ ಆಫರ್ ಆಯಿತು. ಅಂದರೆ ಒಂದೊಂದೇ ಸ್ಟೆಪ್ಸ್ ಬಂತು. ಅದು ಬಂದು ಕನ್ನಡ ವೆಬ್ ಸೀರೀಸ್ ಯೂಟ್ಯೂಬಲ್ಲಿ ಕ್ಲಿಪ್ಸ್ ವೈಸ್ ಹೋಗುತ್ತೆ. ಅಲ್ಲಿ ಓಕೆ ಮಾಡ್ಕೊಂಡೆ. ನೆಕ್ಸ್ಟ್ ಒಂದು ಸಿನಿಮಾದ ಬಂತು ಗುಬ್ಬಚ್ಚಿ ಅಂತ, ಅದರಲ್ಲೂ ಕ್ಯಾರೆಕ್ಟರ್ ಮಾಡಿದ್ದೀನಿ. ಓಕೆ, ಅದಾಗಿ ಗ್ಯಾಪ್ ತೊಗೊಂಡಿದ್ದೆ. ಗ್ಯಾಪ್ ಅಂತಂದರೆ ಅಷ್ಟೇ ಇದೇ ಇರುತ್ತಲ್ಲ, ಈಗ ಒಂದು ಸಡನ್ ಆದ ತಕ್ಷಣ ಯಾವುದು ರಿಲೀಸ್ ಆಗೋಲ್ಲ. ಈಗ ಶಾರ್ಟ್ ಫಿಲ್ಮ್ಸೇ ತುಂಬ ಟೈಮ್ ತೊಗೊಳುತ್ತೆ ರಿಲೀಸಿಂಗ್ ಆಗೋದಕ್ಕೆ. ಆ ಗ್ಯಾಪ್ ತೊಗೊಂಡಾಗ ಊರಿಗೆ ಹೋಗಿದ್ದೆ ರಜದ ಮೇಲೆ. ಸೊ ಆವಾಗ ವಾಂಟೆಡ್ ಅನ್ನೋ ಮೂವಿದು ನನಗೆ ಬಂತು ಇನ್ಫಾರ್ಮೇಷನ್ನು. ತುಂಬ ಖುಷಿಪಟ್ಟೆ, ಯಾಕಂದರೆ ಫಸ್ಟ್ ಖುಷಿಯಾಗಿದ್ದೆ ಲೇಡಿ ಓರಿಯೆಂಟೆಡ್ ಮೂವಿ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಲಶ್ರೀ ಮೇಡಮ್ ಹೆಂಗೆ ಇವಾಗ ಲೇಡಿ ಓರಿಯೆಂಟೆಡ್ ಲೇಡಿ ಮೂವೀಸ್ ಅಂತ ಅಂದಾಗ ಆ ಪವರ್ಫುಲ್ ಕೊಟ್ಟಿರೋದೇ ಮಾಲಶ್ರೀ ಮೇಡಮ್. ಆ್ಯಕ್ಚುಲಿ ನಂಗೆ ಮಾಲಶ್ರೀ ಮೇಡಮ್ ಅಂದ್ರೂ ತುಂಬ ಇಷ್ಟ, ಯಾಕಂದರೆ ಚಿಕ್ಕದಿಂದನೂ ಅವ್ರ ಆ್ಯಕ್ಟಿಂಗ್ಸ್ ಎಲ್ಲ ನಾನು ನೋಡ್ತಾ ಇದ್ದೆ ಕಾಲೇಜ್ ಡೇಸಲ್ಲಿ. ನನಗೆ ಇಷ್ಟ ಆಗ್ತಾಯಿತ್ತು, ಒಂಥರ ಡಿಫ್ರೆಂಟ್, ಈವನ್ ಲೇಡಿ ಒಂದು ಬಾಂಡ್ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ನನ್ನ ಪಾತ್ರ ಸಿಕ್ಕಿದಾಗ ನನಗೆ ಇನ್ನೂ ಖುಷಿ ಆಯಿತು. ಓಕೆ ಫೈನ್, ಇಂಡಸ್ಟ್ರಿಯಲ್ಲಿ ಮಾಲಶ್ರೀ ಮೇಡಮ್ ನಾನು ಇಷ್ಟಪಡ್ತೀನಿ, ಅವ್ರ ಕ್ಯಾರೆಕ್ಟರು ಅವ್ರ ಆ್ಯಕ್ಟಿಂಗು. ಸೊ ಅದೇ ಥರನೇ ಒಂದು ವೇಟೇಜ್ ಇರುವಂಥ ಕ್ಯಾರೆಕ್ಟರ್ ನಂಗೆ ಸಿಗ್ತದೆ ಅಂತಂದರೆ ಅದು ನಂದು ಲಕ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಪೋಸ್ಟರ್ ನೋಡಿದಾಗ ಡಿಫ್ರೆಂಟ್ ಲುಕ್ ಅಲ್ಲಿ ಇದ್ದೀರಾ. ಹೌದು, ಡಿಫ್ರೆಂಟ್ ಅಂದ್ರೆ ಅಲ್ಲಿ ನೋಡಿದಾಗ ಅನ್ಸುತ್ತೆ ನೀವು 4 ಶೇಡ್ ಏನಾದರೂ ಮಾಡ್ತಾ ಇದ್ದೀರಾ. ಹಾಂ ಎಸ್ ಹೌದು. ಅಂದರೆ ಕಂಪ್ಲೀಟ್ ಪೊಲೀಸೇ ಇರ್ತೀನಿ, ಸ್ಟಿಲ್ ಅದರಲ್ಲಿ ತುಂಬ ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ. ಅಂದರೆ ಒಂದು ಎಕ್ಸಾಂಪಲ್, ಒಂದು ಸಿಚುವೇಶನ್ ತೊಗೊಂಡ್ರೆ ಏನೋ ಒಂದು ಕ್ರೈಮ್ ರಿಲೇಟೆಡ್ ಹೋದಾಗ ಅಲ್ಲಿ ನಾನು ಪೊಲೀಸ್ ಡ್ರೆಸ್ಸಲ್ಲಿ ಹೋಗ್ಲಿಕ್ಕಾಗಲ್ಲ. ಸೊ ಅದೇ ಥರ ಶೇಡ್ಸ್ ಡಿಫ್ರೆಂಟ್ ಇರುತ್ತೆ. ಅಂದರೆ ಕ್ಯಾರೆಕ್ಟರ್ ವೈಸು ನನ್ನದು 2-3 ಕ್ಯಾರೆಕ್ಟರ್ ಬೇರೆ ಬೇರೆ ರಿವೀಲ್ ಆಗುತ್ತೆ. ಹೇಗೆ ಪೊಲೀಸ್ ಕ್ಯಾರೆಕ್ಟರ್ಗೆ ಏನಾದರೂ ರೆಫರೆನ್ಸ್ ತೊಗೊಂಡು ಯಾವ ಥರ ರಿಹರ್ಸಲ್ ಮಾಡುತ್ತೆ? ಯಾವ ಥರ ರಿಹರ್ಸಲ್ ಅಂತಂದರೆ ಈವನ್ ಶೂಟ್ಸ್ ಟೈಮಲ್ಲಿ ಕೂಡ ನಮಗೆ ರಿಯಲ್ ಪೊಲೀಸ್ ಬಂದಿದ್ದರು. ನನ್ನ ಫೋಟೋ ಶೂಟ್ ಆದಾಗೂ ಅವ್ರು ಕಟ್ಸಿದ್ರು ವಿನೋದ್ ಸರು. ಅವ್ರು ನಂಗೆ ಹೇಳ್ಕೊಡ್ತಾಯಿದ್ರು, ಈ ಥರ ನಿಲ್ಲಬೇಕು, ಈ ಥರ ವಾಕ್ ಮಾಡಬೇಕು. ಸೊ ನನಗೆ ಟ್ರೈನಿಂಗ್ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ ಟೀಮ್ ವೈಸಿಂದನೂ. ಆಮೇಲೆ ಪ್ರೀವಿಯಸ್ ನಾನು NCCನಲ್ಲೂ ಇದ್ದೆ. ಸ್ಟಿಫ್ನೆಸ್ ಅದೊಂದು ನನಗೆ ಪ್ಲಸ್ ಅಂತ ಅನಿಸ್ಬೋದು. ಹೈಸ್ಕೂಲಲ್ಲಿ ನಾನು NCCಯಲ್ಲಿ 3 ಇಯರ್ಸ್ ಇದ್ದೆ. ಸೊ ಪೊಲೀಸ್ ಆ ಕೈಂಡ್ ಆಫ್ ವೇರ್ ಡ್ರೆಸ್ ಆಗಿರೋದ್ರಿಂದ ಆ್ಯಟಿಟ್ಯೂಡ್ ಅದು ಹೇಗೆ ನಡಿಬೇಕು, ಯಾವ ಥರ ಲುಕ್ ಇರಬೇಕು ಅನ್ನೋದು ಸ್ವಲ್ಪ ಪ್ರಾಕ್ಟೀಸಿಂಗ್ ಇತ್ತು, ಅದನ್ನು ಹೆಲ್ಪ್ ಆಯಿತು.
ಅದೇ ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಅಂತ ಈ ತರ ಬಂದಾಗ ಸ್ವಲ್ಪ ಫೈಟ್ ಇದೆಲ್ಲ ಫೈಟ್ ಸೀಕ್ವೆನ್ಸ್ ಹೌದು ಸ್ಟಂಟ್ಸ್ ಎಲ್ಲ ಕಲಿತಿದ್ರೆ ಹಾಂ ಅಂದರೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಮೇನ್ ಏನಂದರೆ ಏನೇ ಸೀನ್ಸ್ ತೊಗೊಂಡು ಫ್ಲೆಕ್ಸಿಬಲ್ ಇರಬೇಕು. ಸೊ ಆ ಫ್ಲೆಕ್ಸಿಬಿಲಿಟಿನ ತೊಗೊತಾ ಇದ್ದೀನಿ. ಇನ್ನು ನೆಕ್ಸ್ಟು ಹೋಗೋದು ನಾವು ಆ್ಯಕ್ಚುಲಿ ಸಾಂಗ್ಸ್ಗೆ ಹೋಗ್ತಾ ಇರೋದು. ಸೊ ಫೈಟ್ ಸೀಕ್ವೆನ್ಸ್ ಆಮೇಲೆ ಅಂದರೆ ಫಸ್ಟ್ ಇಲ್ಲ. ಸೊ ಟ್ರೈನಿಂಗ್ ನೆಕ್ಸ್ಟ್ ಕೊಡ್ತೀನಿ ಅಂದಿದ್ದಾರೆ. ಅದು ಬಿಟ್ಟು ವರ್ಕ್ಶಾಪ್ ರಿಲೇಟೆಡ್ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಏನು ಬೇಕು ಪಾತ್ರಕ್ಕೆ ಅದನ್ನು ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಬೇಕು ಅನ್ನೋದನ್ನು ತೊಗೊಳ್ತಾ ಇದ್ದೀವಿ. ಸೊ ಈ ಫೈಟ್ ಪಾರ್ಟ್ನ ಸ್ವಲ್ಪ ಇಟ್ಟಿದ್ದಾರೆ ನೆಕ್ಸ್ಟ್ ಟ್ರೈನಿಂಗ್ ತೊಗೊಳೋದಕ್ಕೆ. ಮಂಗಳೂರು ಭಾಗದರ್ ಅಂತ ಹೇಳಿದ್ವಲ್ಲ, ಅದು ಕೂಡ ತುಳು ಚಿತ್ರದಲ್ಲಿ ಏನಾದರೂ ಆ ಥರದ ನಡ್ಸೋ ಆಸೆ ಏನಾದರೂ ಇದ್ದಿದ್ದೆ ನಿಮ್ಗೆ ಏನು ಅಂತ? ಆಸೆ ಅಂದರೆ ನನ್ನ ಅಂಕಲ್ ಆ್ಯಕ್ಚುಲಿ ತುಳು ಇಂಡಸ್ಟ್ರಿನಲ್ಲಿದ್ದರು. ಅವರು ಆ್ಯಕ್ಚುಲಿ ಬೇಸಿಕಲಿ ಫೋಟೋಗ್ರಾಫರು, ಸುಬ್ರಹ್ಮಣ್ಯ ಅಂತ. ಅವರು ಕೋರಿ ರೊಟ್ಟಿ ತುಳು ಮೂವಿನಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಈವನ್ ಸಪೋರ್ಟ್ ಇತ್ತು ಆ ಟೈಮಲ್ಲೆಲ್ಲ ನಂಗೆ ಕರೆದಿದ್ರು. ಅಂದರೆ ಬಾ ಅಂದರೆ ಫ್ಯಾಮಿಲಿಯಿಂದ ಇದ್ರೋದ್ರಿಂದ ನಾನು ಅಷ್ಟು ಕ್ರೇಜ್ ತೋರಿಸಿರ್ಲಿಲ್ಲ. ಯಾಕಂದ್ರೆ ನನ್ನ ಮೈಂಡಲ್ಲಿ ಒಂದೇ ಇದ್ದಿದ್ದು ಆ್ಯಕ್ಟಿಂಗ್ಗೆ ಕರೆದಿದ್ದು. ಅಂದರೆ ಮೂವಿಗೆ ಕರೆದಿದ್ರು, ಏನಾದರೂ ರೋಲ್ ಇದ್ರೆ ಮಾಡು ಅಂತ. ನನಗೆ ಅವ್ರು 2-3 ಸಲ ರೆಫರ್ ಮಾಡಿದ್ರು ತುಳು ಮೂವಿನಲ್ಲೇ. ಬಟ್ ನನ್ನ ಮೈಂಡಲ್ಲಿ ಅದೇ ನಾನು ಹೇಳ್ದಂಗೆ ನನಗೇನು ಜಾಬ್ ತೊಗೊಂಡು ಫಸ್ಟ್ ನಾನು ಸೆಟಲ್ ಆಗಬೇಕು, ನನ್ನ ಅಮ್ಮನ ನಾನು ನೋಡ್ಕೊಬೇಕು ಅನ್ನೋದ್ರಿಂದ ಸ್ವಲ್ಪ ಸ್ಕಿಪ್ ಮಾಡಿದೆ. ಅಂದರೆ ಯಾವುದೂ ಕಡೆ ಕಾನ್ಸಂಟ್ರೇಷನ್ ತೊಗೊಂಡಿಲ್ಲ. ಟಿಲ್ M.Com ಕಲಿಬೇಕಾದ್ರೂ ಅಳ್ವಸಲ್ಲಿ ಇರಬೇಕಾದ್ರೂ ನಾನು ಡ್ಯಾನ್ಸಿಂಗ್ ಅಂದರೆ ಕ್ಲಾಸಲ್ಲಿ ಇರೋದಕ್ಕಿಂತನೂ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೇ ಇದ್ದಿದ್ದು. ಈವನ್ ಲೆಕ್ಚರ್ಸ್ ಹೇಳ್ತಾ ಇದ್ರು ಡಿಗ್ರಿನಲ್ಲಿ, ಏನು ಕ್ಲಾಸಲ್ಲಿ ಕೂತ್ಕೊಂಡಿದ್ಯಾ, ಹೋಗು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡು. ಸೊ ಆ ಥರ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದು. ಅಂದರೆ ಆ ಭಾಗದವರೆಲ್ಲ ನಿಮಗೆ ಸಪೋರ್ಟ್ ಯಾರಾದರೂ ಸಿಕ್ಕಿದೆ ಅಂತ? ಅಲ್ಲ ನಮ್ಮ ಆ ಭಾಗದರ್ ಅಂತ ಹೇಳಿಲ್ಲ, ರಕ್ಷಿತ್ ಶೆಟ್ಟಿ ಅವರು ಇದ್ದಾರೆ, ರಿಷಬ್ ಶೆಟ್ಟಿ ಅವರು ಇದ್ದಾರೆ, ರಾಜ್ ಬಿ ಶೆಟ್ಟಿ ಅವರು ಇದ್ದಾರೆ, ಎಲ್ಲರೂ ಕೂಡ ಅದು ಆ ಭಾಗದವ್ರು. ನಿಮ್ಗೆ ಅದನ್ನ ಸಪೋರ್ಟ್ ಏನಾದರೂ ಸಿಕ್ಕಿದೆ? ನಾನು ಇನ್ನೂ ಮೀಟ್ ಮಾಡಿಲ್ಲ. ಸೊ ಜಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದಾಗನೇ, ಅಂದರೆ ವರ್ಕ್ ಮಾಡ್ತಾ ಇದ್ದಾಗನೇ ನನಗೆ ಆಫರ್ ಬರ್ತಾ ಹೋಗಿರೋದ್ರಿಂದ ನಾನು ಅಷ್ಟು ಮಿಂಗಲ್ ಆಗಿ ಯಾರ ಜೊತೆನೂ ಒಡನಾಟ ಇಟ್ಕೊಂಡಿರಲಿಲ್ಲ. ಸೊ ಇನ್ನೂ ನೋಡೋಣ ಮುಂದೆ ಫ್ಯೂಚರಲ್ಲಿ ಸಿಕ್ಕಿದ್ರೆ. ಮುಂಚೆ ಎಲ್ಲೂ ಭೇಟಿ ಆಗಿದ್ದು ಈ ಥರದ್ದು ಏನಾದರೂ? ಆ ಥರದ್ದೇನಾಗಿದೆ ಇಲ್ಲ, ಬಟ್ ನೋಡಿದ್ದೀನಿ ಯಾವುದೋ ರೆಸ್ಟೋರೆಂಟಲ್ಲಿ ನೋಡಿದೆ. ಜಸ್ಟ್ ಹಿಂಗೆ ನೋಡಿರೋದು ರಿಷಬ್ ಸರ್ನ ಅಥವಾ ರಕ್ಷಿತ್ ಶೆಟ್ಟಿ ಅವ್ರಿಗೆ, ಬಟ್ ಪರ್ಸ್ನಲ್ ಆಗಿ ಮಾತಾಡಿಲ್ಲ. ಓಕೆ, ನಿಮ್ಗೆ ಅಂದರೆ ಇಂಡಸ್ಟ್ರಿಗೆ ಬರ್ಬೇಕಂತಾನೆ ಮಾಡಲಿಂಗ್ ಸ್ಟಾರ್ಟ್ ಮಾಡಿದ್ದ ಏನು ನೀವು? ಹಾಂ, ಇಂಡಸ್ಟ್ರಿಗೆ ಅಂದರೆ ಜಾಬ್ ಸೇರಿದ ತಕ್ಷಣವೇ ನನಗೆ ಮಾಡಲಿಂಗ್ದು ಒಂದು ಬಂದಾಗ ಫೋನು ನನಗೆ ವಾವ್ ಇದೊಂದು ಒಳ್ಳೆ ರೂಟ್. ಯಾಕಂತಂದರೆ ಕ್ಯಾಮ್ರಾ ಫೇಸಿಂಗ್ ಗೊತ್ತಾಗುತ್ತೆ, ನನ್ನ ಎಕ್ಸ್ಪ್ರೆಷನ್ಸ್ ಅದರಲ್ಲಿ ಡಿಫ್ರೆಂಟಾಗಿ ತೋರಿಸ್ಬೇಕಂದಾಗ ಎಸ್ ಅದನ್ನು ನಾನು ಯೂಸ್ ಮಾಡಿಕೊಂಡೆ. ನನಗೆ ಪ್ರೊಫೈಲು ಬೇಕಿತ್ತು, ಅಂದರೆ ಪೋರ್ಟ್ಫೋಲಿಯೋ ಶೂಟ್ ಥರನೂ ಕನ್ಸಿಡರ್ ಮಾಡ್ಬೋದು ಆ ಫೋಟೋಸ್ಗೆ. ಸೊ ಪ್ರೊಫೈಲ್ಗೋಸ್ಕರ ಸ್ಟಾರ್ಟ್ ಮಾಡಿದೆ. ಸೊ ತುಂಬ ಡ್ರೆಸ್ಸಸ್ ರಿಲೇಟೆಡು, ಸ್ಟುಡಿಯೋ ರಿಲೇಟೆಡ್ ಔಟ್ಫಿಟ್ಸು, ಲೆಹಂಗಾಸು ಅಥವಾ ಮೇಕೋವರ್ ಜೊತೆ ಟೈಅಪ್ ಆ ಥರ ಮಾಡ್ಕೊತ ಬಂದೆ. ಓಕೆ, ಈ ಮಾಡಲಿಂಗ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ತುಂಬ ಆ್ಯಕ್ಟಿವ್ ಆಗಿದ್ದೀರಾ ಅಂತೆಲ್ಲ ಹೇಳ್ತಿದ್ದೀರಾ. ಅಂದ್ರೆ ನಿಮಗೆ ಒಂದು ಕಂಫರ್ಟ್ ಒಂದು ಡ್ರೆಸ್ ಹಾಕೊಂಡಾಗ ಬಟ್ ಅದನ್ನ ಯಾರು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋದು, ಬಟ್ ಅದನ್ನೇ ನೆಗೆಟಿವ್ ಆಗಿ ಇದು ಮಾಡೋದು, ಆ ಥರದ್ದು ಏನಾದರೂ ಆಗಿದೆಯಾ ನಿಮ್ಮ ಅನುಭವ? ಅಂದರೆ ನೀವು ಕೇಳ್ತಾ ಆಗಿದೆ ಅಂತ ಕೇಳ್ತಾರೆ. ಗಾಡ್ ಡ್ರೆಸ್ ನನಗೆ ಗೊತ್ತಿಲ್ಲ, ನಂಗೆ ನೆಗೆಟಿವ್ ಆಗಿ ಎಲ್ಲೂ ಇಷ್ಟರ ತನಕ ಶೇರ್ ಆಗಿಲ್ಲ, ನೆಗೆಟಿವ್ ಕಮೆಂಟ್ಸು ಬಂದಿಲ್ಲ. ಸೊ ನಾನು ಏನಿದೆ ಅಂದರೆ ಅಷ್ಟು ಓವರ್ ಆಗಿ ಏನು ನಂದೇನು ಪೋಸ್ಟ್ ಇರಲಿಲ್ಲ, ಏನು ಬೇಕು ಅದು ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಏನೂ ಬಂದಿಲ್ಲ, ನೆಗೆಟಿವ್ ಅನಿಸಿಲ್ಲ. ಬಟ್ ಕೆಲವರು ಬ್ಯಾಕ್ ಎಂಡಲ್ಲಿ ಹೇಳ್ತಾ ಇರ್ಬೋದು, ಅಂದರೆ ಕೇಳಿಸ್ಕೊಂಡಿದ್ದು ಫ್ರಂಟಲ್ಲ ಬ್ಯಾಕ್ ಸರೌಂಡಿಂಗಲ್ಲಿ ಮಾತಾಡಿರೋ ಈ ಥರ ಮಾತಾಡಿದ್ರಂತೆ ಆ ಥರ ಬರುತ್ತೆ. ಬಟ್ ಏನು ಡ್ರೆಸ್ ಅನ್ನೋದು ಯಾವತ್ತೂ ಯಾವ ಪರ್ಸನ್ನ ಅಳಿಯೋದಕ್ಕಾಗಲ್ಲ. ಸಿ ನಾವು ಅಲ್ಲೊಂದು ಹೋಗಿ ಮಾಡೆಲ್ ಶೂಟ್ ಮಾಡಿದಾಗ ಎಕ್ಸಾಂಪಲ್ ಒಂದು ಥೀಮ್ ಇಟ್ಟಿರ್ತಾರೆ ಫ್ಲವರ್ ರಿಲೇಟೆಡ್, ಯಾಕಂದ್ರೆ ನಾನು ಶೂಟ್ ಮಾಡಿಸಿದ್ದೀನಿ ಫ್ಲವರ್ ಇಟ್ಕೊಂಡು. ಸೊ ಅಂದಾಗ ಇವ್ರು ಏನೋ ಮಾಡ್ತಾರೆ ಅನ್ನೋದು ತಪ್ಪು. ಯಾಕಂದರೆ ಒಂದು ಡ್ರೆಸ್ ಹಾಕ್ತಿದ್ದಾರೆ, ಒಂದು ಪರ್ಸನ್ ಡ್ರೆಸ್ ಹಾಕ್ತಾರಂದರೆ ಆ ಡ್ರೆಸ್ ಮೇಲೆ ಅವನು ಯಾವತ್ತೂ ಅಳಿಬಾರ್ದು. ನನಗೆ ಆ ಥರ ನೆಗೆಟಿವ್ ಅನಿಸಿಲ್ಲ, ಹಿಂದೆಯಿಂದ ಮಾತಾಡಿದ್ದಿರ್ಬೋದು, ಬಟ್ ನನ್ನ ಮುಂದೆ ಬಂದು ಯಾರೂ ಮಾತಾಡಿಲ್ಲ. ಆ ಥರ ಮಾತಾಡೋರಿಗೆ ಏನು ಹೇಳ್ತೀರಾ ಅಂತ? ಆ ಥರ ಮಾತಾಡೋದವ್ರಿಗೆ ಅದೇ ಹೇಳೋದು, ಅಂದರೆ ಒಂದು ಪರ್ಸನ್ನು ಏನಂತ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಮಾತಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅವ್ರು ಹಾಕೋ ಬಟ್ಟೆನಲ್ಲಿ ಯಾವತ್ತೂ ಯಾರನ್ನ ಜಡ್ಜ್ ಮಾಡೋದಕ್ಕಾಗಲ್ಲ. ಈಗ ಅಂದರೆ ಆ ಥರ ಬಟ್ಟೆ ಹಾಕ್ತಾರಂತಂದರೆ ಅವ್ರ ಕ್ಯಾರೆಕ್ಟರ್ ಅದೇ ಅಂತ ನಾವು ಹೆಂಗೆ ಹೇಳೋದಕ್ಕಾಗುತ್ತೆ ಅಲ್ವಾ? ಅವ್ರು ಏನಿದೆ, ಅವ್ರ ಬ್ಯಾಕ್ಗ್ರೌಂಡ್ ಏನಿದೆ ಅಥವಾ ಹೆಂಗೆ ಬೆಳೆದಿದ್ದಾರೆ, ಯಾವ ಥರ ಇದೆ ಅವ್ರ ಲೈಫ್ ಜರ್ನಿ ಅನ್ನೋದು ತಿಳ್ಕೊಬೇಕು. ಈಸಿಯಾಗಿ ಸುಮ್ಮನೆ ಕೂತ್ಕೊಂಡು ಕಮೆಂಟ್ಸ್ ಮಾಡ್ತಾರೆ, ಬಟ್ ನಾನು ಕಮೆಂಟ್ಸ್ ಮಾಡಿಲ್ಲ. ಮಾಡಿದ್ರೆ ನಾನು ಅದೇ ಹೇಳೋದು, ಬೇರೆಯವ್ರಿಗೆಲ್ಲ ಮಾಡಿರೋದು ನಾನು ನೋಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ, ಬಟ್ ಅದು ಅವಶ್ಯಕತೆ ಇಲ್ಲ. ಯಾಕಂದರೆ ಕಮೆಂಟ್ಸ್ ಹಾಕೋದು 1 ನಿಮಿಷದ ಕೆಲಸ, 1 ಸೆಕೆಂಡ್ ಕೆಲಸ ಅಲ್ವಾ? ಅವ್ರದ್ದೇನಿದೆ ಲೈಫಲ್ಲಿ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬಟ್ಟೆ ಹಾಕ್ತಾರೆ ಆ ಥರ ಅಂದರೆ ಅದ್ರ ಮೇಲೆ ಯಾವತ್ತೂ ಜಡ್ಜ್ ಮಾಡೋದಕ್ಕೆ ಹೋಗ್ಬಾರ್ದು, ಅದು ತುಂಬ ರಾಂಗ್. ಈಗ ವಾಂಟೆಡ್ ಸಿನಿಮಾ 4 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. 4 ಭಾಷೆ ಹೇಗೆ ನಿಮ್ಗೆ ಬರುತ್ತಾ ಅಥವಾ ಕಲಿತಾ ಇದ್ದೀರಾ? ನನಗೆ ತಮಿಳ್, ತೆಲುಗು, ಮಲಯಾಳಂ ಅರ್ಥ ಆಗುತ್ತೆ. ಅಂದರೆ ಸ್ವಲ್ಪ ಮೂವೀಸು ಸೀರೀಸ್ ಎಲ್ಲ ನೋಡಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಮಾತಾಡೋದಕ್ಕೆ ಬರ್ತಾ ಇಲ್ಲ. ಡಬ್ಬಿಂಗ್ ಅದು ಇವಾಗ ಕ್ವೆಶ್ಚನ್ ಮಾರ್ಕಲ್ಲಿದೆ, ನೋಡಬೇಕು.
ಅಂದರೆ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಾ ಅಥವಾ ಹೇಗೆ? ಇಲ್ಲ, ಇವಾಗ ಜಸ್ಟ್ ಸ್ಟಾರ್ಟೆಡ್. ಸೊ ಸಾಂಗ್ಸ್ ಒಂದು 20 ಡೇಸಲ್ಲಿ ರಿಲೀಸಿಂಗ್ ಪ್ಲ್ಯಾನ್ ಇದೆ. ಒಂದು ಸಾಂಗ್ ಔಟ್ಸೈಡ್ ಕೊಡ್ತಾ ಇದ್ದೀವಿ, ವಿದಿನ್ 20 ಡೇಸ್ ಅಂತ ಟಾರ್ಗೆಟ್ ಇದೆ ಅಷ್ಟೇ. ಶೂಟಿಂಗ್ ಕಂಟಿನ್ಯೂ, ಬಿಕಾಸ್ ಈ ಬ್ಯಾಕ್ ಎಂಡಲ್ಲಿ ನಮ್ದು ವರ್ಕ್ಶಾಪ್ ಆಗ್ತಾಯಿತ್ತು. ವರ್ಕ್ ಅಂದರೆ ತುಂಬ ಅಂದರೆ ಈ ಮೂವಿಯಲ್ಲಿ ತುಂಬ ನಾವು ನಮ್ಮದು ಹಾರ್ಡ್ ವರ್ಕ್ ಹಾಕಬೇಕು. ಅಂದರೆ ಸುಮ್ಮನೆ ಹೋಗಿ ಈವನ್ ಕ್ಯಾರೆಕ್ಟರ್ ನಂದೂ ಅಷ್ಟು ಈಸಿ ಅನಿಸಲ್ಲ. ಆ ಪೊಲೀಸ್ ಡ್ರೆಸ್ ಹಾಕಿದಾಗ ಈವನ್ ಫೋಟೋಶೂಟ್ಗೆ ಹಾಕಿದಾಗೂ ನನಗೆ ಅದೊಂಥರ ಹೆವಿ, ಏನೋ ಒಂದು ವೆಯ್ಟ್ ಇಟ್ಕೊಂಡಿದ್ದೀನಿ ನಾನು, ಅದೊಂದು ಭಾರ ಇದೆ ನನ್ನ ಹತ್ರ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಅದು ಹಾಕಿದ ತಕ್ಷಣ ಅದನ್ನು ಕ್ಯಾರಿ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ತುಂಬ ಪ್ರೌಡ್ ಅನಿಸುತ್ತೆ ಆ ಡ್ರೆಸ್ ಹಾಕ್ಕೊಂಡು ಆ ಕ್ಯಾರಿ ಮಾಡ್ಕೊಳ್ಳೋ ಲುಕ್ ನಂಗೆ ಸೂಟ್ ಆಗುತ್ತೆ ಅಂತ. ಓಕೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.